ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇಷ್ಟು ದಿವಸದಿಂದ ವಿಡಿಯೋ ಮಾಡ್ತಾನೆ ಬರ್ತಾ ಇದ್ದೀವಿ. ಇದರಲ್ಲಿ ಮಿನಿಮಮ್ 4 to 5 ಮೆಂಬರ್ಸ್ಗೆ ಆಗಲೇ ಸೆಲೆಕ್ಷನ್ ಆಗಿದೆ. ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ, ಇದೆಲ್ಲ ವೇಸ್ಟು ಫೇಕು ಅಂತ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೋಡಕ್ ಹೋಗ್ಬಿಡಿ. ಇಷ್ಟ ಇರೋರು ಮಾತ್ರ. ನಿಮ್ಮಲ್ಲಿ 100 ಮೆಂಬರ್ಸಲ್ಲಿ ಒಬ್ಬರಿಗೆ ಸೆಲೆಕ್ಷನ್ ಆದರೆ ಅಷ್ಟೇ ನಮಗೆ ಖುಷಿ ಫ್ರೆಂಡ್ಸ್. ಮತ್ತೆ ನಾನು ರೈಟ್ ಸೈಡ್ ಕಾರ್ನರಲ್ಲಿ ಪ್ರತಿಯೊಂದನ್ನು ಮೆನ್ಷನ್ ಮಾಡ್ತಾ ಇರ್ತೀನಿ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ. ಮತ್ತೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಏನಂದರೆ ವರ್ಕ್ ಫ್ರಮ್ ಹೋಮ್ ಫಾರ್ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಅವರಿಗೆ ಅಂತ. ಸೊ ಆ ಥರ ಒಂದು ಫ್ರೀಲ್ಯಾನ್ಸಿಂಗ್ ಜಾಬ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದೊಂದು ವೆಬ್ಸೈಟ್, ಒಂದು ಜೆನ್ಯೂನ್ ವೆಬ್ಸೈಟ್. ನಾವು ಹೇಳಿರೋ ಇನ್ಫಾರ್ಮೇಷನ್ ಮೇಲೆ ನೀವು ರಿಸರ್ಚ್ ಮಾಡಿ ಅದು 100% ಲೆಜಿಟಿಮೇಟ್ ಅಂತ ನಿಮಗೆ ಅನ್ಸಿದ್ರೆ ಮಾತ್ರ ಅಪ್ಲೈ ಮಾಡಿ. ಬಟ್ ನಾನು ಮತ್ತೆ ಶರಣ್ ನಿಮ್ಮ ಮುಂದೆ ತರ್ತಿರೋದು 100% ಲೆಜಿಟಿಮೇಟ್ ಜಾಬ್ಸ್. ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರನೇ ನಾವು ನಿಮಗೆ ಲಿಂಕ್ ಕಳಿಸ್ತೀವಿ. ಇಲ್ಲ ಅಂದರೆ 6 hours ಆದಮೇಲೆ ಡಿಸ್ಕ್ರಿಪ್ಷನಲ್ಲೇ ಕೊಡ್ತೀವಿ. ಯಾಕಂದರೆ ನಾವು ಏನಾದರೂ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮಿಂದನೂ ಆ ಇಂಟ್ರಾಕ್ಷನ್ನ ನಾವು ಬಯಸ್ತೀವಿ. ಸೊ ಅದಕ್ಕೋಸ್ಕರನೇ ನಾವು ಕೇಳ್ತಾ ಇರೋದು, ವೆಯ್ಟ್ ಮಾಡಿ, ಏನೂ ಆಗಲ್ಲ. ಇವಾಗ ನೀವು ಹೋಗಿ ನೋಡಿದ್ರೆ ಪ್ರತಿಯೊಂದು ಹಿಂದ್ಗಡೆ ನಾವು ಆಗಲೇ ಎಲ್ಲದಕ್ಕೂ ಹಾಕಿದ್ದೀವಿ ಲಿಂಕ್ಸ್, ಎಲ್ಲ ವರ್ಕಿಂಗ್ ಅಲ್ಲೇ ಇದೆ. ಪ್ಲೀಸ್ ಈಗಲೇ ಹೋಗಿ ಎಲ್ಲದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ಈ ವೆಬ್ಸೈಟಲ್ಲಿ ನಿಮಗೆ ಟೀಚರ್ಸಿಗೆ ಕಾಲ್ ಮಾಡಿದ್ದಾರೆ, ಮತ್ತು ಸೇಲ್ಸ್ ಪರ್ಸನಿಗೆ ಕಾಲ್ ಮಾಡಿದ್ದಾರೆ, BPO ಜಾಬ್ಸಿಗೆ ಕಾಲ್ ಮಾಡಿದ್ದಾರೆ, ಮತ್ತು ಡೆವಲಪರಿಗೆ ಕೂಡ ಕಾಲ್ ಮಾಡಿದ್ದಾರೆ. ಮತ್ತು ನೀವೇನಂದರೆ ನೀವು US ಪೀಪಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿಬಿಟ್ಟು ಯು ವಿಲ್ ಬಿ ಶೇರಿಂಗ್ ಯುವರ್ ನಾಲೆಜ್ ವಿತ್ ದೆಮ್. ಸೊ ಇಟ್ ಈಸ್ ರಿಯಲಿ ವೆರಿ ಈಸಿ ಜಾಬ್ಸ್. ಕನ್ನಡ ಅಲ್ಲ, ಇದು ಒಂದು ಇಂಗ್ಲೀಷ್ ಬೇಸ್ಡ್ ಜಾಬ್ ಅಂತಲೇ ಹೇಳ್ಬೋದು ಇದನ್ನು. ಮತ್ತು ನಿಮಗೆ ಪ್ರತಿ ಒಂದು ಅವರ್ಗೂ ₹300 ಪೇ ಮಾಡ್ತಾರೆ. ಮತ್ತು ನೈಟ್ ಶಿಫ್ಟ್ ಮಾಡಿದ್ರೆ ಪ್ರತಿ ₹150 ಎಕ್ಸ್ಟ್ರಾ ಪೇ ಮಾಡ್ತಾರೆ. ಸೊ ಪ್ರತಿ ಒಂದು ಅವರ್ಗೂ ಯು ಕ್ಯಾನ್ ಹಾರ್ಡ್ಲಿ ಅರ್ನ್ ಲೈಕ್ ₹500. ಸೊ ನೀವು 3 to 4 hours ಡೈಲಿ ಪ್ರತಿದಿನ ವರ್ಕ್ ಮಾಡಿದ್ರೆ ನಿಮಗೆ ₹30,000-40,000 ಬಂದ್ಬಿಡುತ್ತೆ ತಿಂಗಳ. ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಕನ್ನಡ ತುಂಬ ಈಸಿ ಮತ್ತು ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ಈಗಿಂದ ಜನ್ರೇಷನಲ್ಲಿ ನೀವು ಕೆಲಸ ತಗೋಬೇಕಂದ್ರೆ ತುಂಬಾ ಟಫ್ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಥರ ಲಿಂಕ್ ಕಳಿಸಿದ್ರೆ ಇಂಗ್ಲೀಷ್ ಇದೆ ಅಂತ ಹೇಳಿ ನೀವು ಹಿಂಜರಗಬೇಡಿ. ಪ್ಲೀಸ್ ಅಪ್ಲೈ ಮಾಡಿ. ಇಂಗ್ಲೀಷ್ ಅಂದರೆ ಎಕ್ಸ್ಟ್ರಾಡಿನರಿ ಲೆವೆಲ್ ಇಂಗ್ಲೀಷ್ ಅಲ್ಲ, ಇಟ್ಸ್ ವೆರಿ ಸಿಂಪಲ್. ನಾವು ಏನು ಇಂಗ್ಲೀಷ್ ಈಗ ಮಾತಾಡ್ತಿದ್ದೀವಿ ಇಷ್ಟೇ ಇರುತ್ತೆ. ಸೊ ಮಿಸ್ ಮಾಡ್ದಂಗೆ ಅಪ್ಲೈ ಮಾಡಿ. ಇವಾಗ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಸೊ ರೈಟ್ ಸೈಡಲ್ಲಿ ಬರ್ತಾ ಇರುತ್ತೆ ನೋಡಿ. ಸೊ ಫಸ್ಟ್ ಕಾಲ್ ಆಗಿರೋದು ಆನ್ಲೈನ್ ಇಂಗ್ಲೀಷ್ ಟೀಚರ್ಗೆ 1 ಇಂದ 20 years ಎಕ್ಸ್ಪೀರಿಯನ್ಸ್, ಮತ್ತು ಫ್ರಂಟ್ ಎಂಡ್ ಡೆವಲಪರ್ಗೆ, ಮತ್ತು ರೈಲ್ಸ್ ಡೆವಲಪರ್, ನೇಟಿವ್ ಡೆವಲಪರ್, ಮತ್ತು ಸೇಮ್ ಎಲ್ಲ ಅಷ್ಟೇ. AWS ಕ್ಲೌಡ್ ಕೂಡ ಇದೆ, ಸೇಲ್ಸ್ ಅಸೋಸಿಯೇಟ್ ಕೂಡ ಇದೆ. ಸೇಲ್ಸ್ ಅಲ್ಲೆಲ್ಲ ತುಂಬಾ ಚೆನ್ನಾಗೇನೆ ಪೇ ಮಾಡ್ತಾರೆ. ಟೀಚರ್ಸ್ ಟ್ರೈನಿ ಕೂಡ ಇದೆ. ಸೊ ಇಂಗ್ಲಿಷ್ ಟೀಚರ್ ಟ್ರೈನಿ ಅಂದ್ರೆ ಒಂಚೂರು ಕಮ್ಮಿ ಪೇ ಮಾಡ್ತಾರೆ. ಮತ್ತೆ ಟ್ರೈನಿ ಆಗಿ ಕೂಡ ನೀವು ಸೇರ್ಕೋಬಹುದು ಸೇಲ್ಸ್ ಪರ್ಸನ್ಗೆ. ಸೊ ನೀವು ಇಂಗ್ಲಿಷ್ ಅಂದ್ರೆ ನೀವು ಅಬ್ರಾಡ್ ಅವ್ರ ಜೊತೆ ನೀವು ಮಾತಾಡಬೇಕು, ಒಂದು ಕಮ್ಯುನಿಕೇಶನ್ ಬಿಲ್ಡ್ ಮಾಡಬೇಕು. ಸೊ ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಅಂತ ಹಾಕಿದ್ದಾರೆ. ಬಟ್ ನೀವು ಹಾಕಿ 1 year ಎಕ್ಸ್ಪೀರಿಯನ್ಸ್ ಇದೆ ಅಂತ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನಾನು ರೈಟ್ ಸೈಡ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡಿ. ಅಲ್ಲಿ ಕ್ರೈಟೇರಿಯಾ ಪ್ರತಿಯೊಂದು ಇದೆ, ಎಷ್ಟೆಷ್ಟು ಪೇ ಮಾಡ್ತಾರೆ. $250 per hour, ಮತ್ತು 100+ ಎಕ್ಸ್ಟ್ರಾ ನೀವೇನಾದರೂ ನೈಟ್ ಏನಾದರೂ ನೀವು ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡ್ರೆ. ಸೊ ಅಲ್ಲಿ ನೋಡಿ, ಇಲ್ಲಿ ಶಿಫ್ಟ್ ಸೆಲೆಕ್ಟ್ ಮಾಡ್ಕೋಬೋದು ನೀವೇ. 3 to 10, 4 to 8, ಜಸ್ಟ್ 4 hours ಈಚ್ ಆ್ಯಂಡ್ ಎವ್ರಿ ಡೇ ಮಾಡಿದ್ರೆ ಸಾಕು. ಹಾರ್ಡ್ಲಿ ಯು ಕ್ಯಾನ್ ಅರ್ನ್ 1000 ಅಂದರೆ ಮಂತಿಗೆ 30,000-35,000 ನೀವು ಅರ್ನ್ ಮಾಡ್ಬೋದು. 40,000ವರೆಗೂ ಅರ್ನ್ ಮಾಡ್ಬೋದು. ತುಂಬಾ ಜೆನ್ಯೂನ್ ಆಗಿದೆ. ಮತ್ತು ನಿಮಗೆ ಇದರಲ್ಲಿ ತೋರಿಸ್ತೀನಿ ನಾನು ಹೆಂಗೆ ಲಾಗಿನ್ ಮಾಡೋದು ಅಂತಲೂ ತೋರಿಸ್ತೀನಿ. ಸೊ ಇಟ್ ಈಸ್ ವೆರಿ ಈಸಿ ಗೈಸ್. ಸೊ ಫ್ರೆಂಡ್ಸ್, ಇದೇ ಥರ ನಂಬರ್ ಮತ್ತು ಹೆಸರಿಂದ ನೀವು ಲಾಗಿನ್ ಮಾಡಿದ್ರೆ ಇವಾಗ ನಿಮಗೆ ಒಳಗೆ ಕರ್ಕೊಂಡು ಹೋಗುತ್ತೆ. ಇದರಲ್ಲಿ ನಿಮಗೆ ಕ್ರೈಟೀರಿಯಾ ಅದು ಇದು ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಪ್ರತಿಯೊಂದನ್ನು ಕೇಳುತ್ತೆ, ನೀವೆಲ್ಲ ಕೊಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಏನು ಅಂದರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ತಾನೆ ಹೋಗ್ಬೋದು ಇದಕ್ಕೆ. ಆ್ಯಂಡ್ ಫ್ರೆಂಡ್ಸ್, ಇದೆಲ್ಲ ಏನು ಅಂದರೆ 6 stages ಆಫ್ ಇಂಟರ್ವ್ಯೂ ಇರುತ್ತೆ ನಿಮಗೆ. ಇಟ್ಸ್ ವೆರಿ ಸಿಂಪಲ್. 6 stages ಅಂತ ಗಾಬರಿ ಆಗೋಕ್ಕೆ ಹೋಗಬೇಡಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಅಪ್ಲೈ ಮಾಡೋದೇನು ಅಂತ. ನಿಮ್ಮ ಜೆಂಡರ್ ಎಲ್ಲ ಕೇಳುತ್ತೆ, ನೇಮ್ ಇರುತ್ತೆ, ಪ್ರತಿಯೊಂದನ್ನು ಕೊಡಿ. ಸೊ ಕನ್ಫರ್ಮ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ ವರ್ಕ್ ಮಾಡೋಕ್ಕೆ, ಓಕೆ ಅಂತ ಕೊಡಿ. ಸೊ ನೆಕ್ಸ್ಟ್, ಡು ಹ್ಯಾವ್ ಅಟ್ಲೀಸ್ಟ್ 1 year ಆಫ್ ಎಕ್ಸ್ಪೀರಿಯನ್ಸ್, ಎಸ್ ಅಂತಲೇ ಕೊಡಿ, ನೋ ಅಂತ ಕೊಡೋಕೆ ಹೋಗ್ಬಿಡಿ. ಆಗಲೇ ಹೇಳ್ದಂಗೆ ತುಂಬ ಡಿಫಿಕಲ್ಟ್. ಸೊ ಇಂಜಿನಿಯರಿಂಗ್, ಮೆಡಿಕಲ್ ಏನು ಬೇಕು, ನೀವು ಇಂಜಿನಿಯರಿಂಗ್ ಅಂದರೆ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಬೋದು, ಏನಾದರೂ ಓಕೆ. ಆಮೇಲೆ ಐ ಆಮ್ ಲುಕಿಂಗ್ ಫಾರ್ ಲಾಂಗ್ ಟರ್ಮ್ ಟೀಚಿಂಗ್. ಸೊ ಪ್ರತಿಯೊಂದು ಲಾಂಗ್ ಟರ್ಮ್ ಅಂತಲೇ ಕೊಡಿ. ಅದಾದಮೇಲೆ ಎಸ್ ಇಸ್ ಟೀಚಿಂಗ್ ಯುವರ್ ಲಾಂಗ್ ಟರ್ಮ್ ಗೋಲ್, ಎಸ್ ಅಂತ ಕೊಡಿ. ಮತ್ತೆ ಸೊ ಅದಾದ ಮೇಲೆ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ರೆ ನಿಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ಚಾಟ್ ಇಂಟರ್ವ್ಯೂ. ಸೊ ಇಟ್ಸ್ ವೆರಿ ಸಿಂಪಲ್. ನಾವು ಪಕ್ಕದಲ್ಲಿ ತೋರಿಸ್ತಾನೆ ಇದ್ದೀವಿ ನಿಮಗೆ. ಇದು ಕೂಡ ಅಷ್ಟೇ, ನಾವು ನಿಮ್ಗೆ ತೋರಿಸ್ತಾ ಇರ್ತೀವಿ. ನಾವು ಹೆಂಗೆ ತೋರಿಸ್ತೀವೋ ಅಷ್ಟು ಮಾಡ್ತಾ ಹೋಗಿ, ನಿಮ್ಗೆ ಆರಾಮಾಗಿ ಸೆಲೆಕ್ಷನ್ ಆಗಿಬಿಡುತ್ತೆ. ಪ್ರತಿಯೊಂದ್ರ ಮೇಲೂ ಕಂಟಿನ್ಯೂ ಅಂತ ಹೋಗ್ತಾ ಇರಿ. ವಾಟ್ ಈಸ್ ಯುವರ್ ಕರೆಂಟ್ ಪ್ರೊಫೆಷನ್ ಅಂತ ಕೇಳಿದಾಗ ನೀವು ಟೀಚರ್ ಇಲ್ಲಾಂದ್ರೆ ಇಂಜಿನಿಯರ್ ಏನಾದರೂ ಕೊಡಿ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಮತ್ತೆ 0 to 1 year ಇದ್ರೆ ಹಂಗೆ ಕೊಡಿ, ಇಲ್ಲಾಂದ್ರೆ 1 to 2 years ಕೊಡಿ. ಯಾಕಂದ್ರೆ ನಿಮ್ಮ ಪೇಮೆಂಟ್ ಅದೇ ಡಿಸೈಡ್ ಮಾಡೋದು. ಮತ್ತೆ ಹಂಗೆ ಕೆಳಗಡೆ ಹೋಗ್ತಾ TOEFL ಇಲ್ಲಾಂದ್ರೆ TOSL ಏನಾದ್ರು ಬರ್ದಿದ್ರೆ ಅಂತ ಕೇಳ್ತಾರೆ. ಇಲ್ಲ ಅಂತ ಕೊಟ್ಟರೆ ಅದರ್ಸ್ ಅಂತ ಕೊಡಿ. ನೆಕ್ಸ್ಟ್ ಅದೇ ಕೇಳ್ತಾ ಇರುತ್ತೆ. ನೆಕ್ಸ್ಟ್ ಸೊ ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್
ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ವಿಲ್ ಬಿ ಹ್ಯಾವಿಂಗ್ ನೆಕ್ಸ್ಟ್ ಕ್ವೆಶನ್ಸ್. ನನಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಎಲ್ಲ ಇದೆ. ಸೊ ಮ್ಯಾಥ್ಸ್ ಅಂತಾನು ಕೊಡ್ಬೋದು ನಿಮ್ಗೆ, ಅಷ್ಟೊಂದು ಇಂಗ್ಲಿಷ್ ಬೇಕಾಗಲ್ಲ, ಇಟ್ಸ್ ವೆರಿ ಈಸಿ. ನೀವು ಯಾವ್ದ್ರಲ್ಲಿ ಒಳ್ಳೆ ಚೆನ್ನಾಗಿ ಮಾಡ್ತೀರೋ ಅದು ನೀವು ಕೊಡ್ತಾ ಹೋಗ್ತಾ ಇರಬೇಕು, ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅವರಿಗೆ. ಫೈನಲಿ ನಿಮಗೆ ಶಿಫ್ಟ್ ಕೂಡ ಕೇಳುತ್ತೆ, 3 PM ಇಂದ 10 PM ಅಂತ ಕೊಡಿ, ಸೊ ದಟ್ ನೀವು ಬೇರೆ ಕ್ಲಾಸಸ್ ಎಲ್ಲ ಈಸಿಯಾಗಿ ತಗೊಂಡ್ಬಿಟ್ಟು ಇನ್ನು ಮಿಕ್ಕಿದ ಟೈಮಲ್ಲಿ ನೀವು ಆರಾಮಾಗಿರ್ಬೋದು ಮನೇಲಿ. ಸೊ ಎವ್ರಿ ಡೇ 1000 ಅರ್ನ್ ಮಾಡ್ತಾ ಹೋಗ್ಬೋದು ನೀವು. ಅಲ್ಲೇ ನೆನ್ಪಿಟ್ಕೊಳ್ಳಿ, ನೀವು 4 ಅವರ್ ಕೆಲಸ ಮಾಡಿದ್ರೆ ನೀವು 30,000 ದುಡಿಬೋದು ತಿಂಗಳ. ಅಂಡ್ ಇಟ್ ಈಸ್ ವೆರಿ ವೆರಿ ಜೆನ್ಯೂನ್, ನಿಮ್ಮ ಡೈರೆಕ್ಟ್ ಅಕೌಂಟಿಗೆ ಬಂದ್ಬಿಡುತ್ತೆ. ಮತ್ತೆ ನೋಡಿ ಅಲ್ಲಿ ಪ್ರತಿ ದಿನ ನೀವು 4 to 5 hours ವರ್ಕ್ ಮಾಡ್ಬೋದು ನೀವು, ಮತ್ತೆ ಪ್ರತಿ ವಾರ 4 to 5 days. ಸೊ ಇನ್ನೊಂದೇನು ನೆಕ್ಸ್ಟ್ ಕ್ವೆಶನ್ ಅಂದರೆ ಶೋಯಿಂಗ್ ಟೀಚಿಂಗ್ ಸ್ಕಿಲ್ಸ್ ಅಂತ ಕೊಡಿ, ಇಲ್ಲಾಂದ್ರೆ ಆಲ್ ಆಫ್ ದ ಎಬೋವ್ ಕೊಡಿ. ಅದೇ ತೋರಿಸುತ್ತೆ ನಿಮಗೆ ರಾಂಗಾ ರೈಟಾ ಅಂತ. ಸೊ ನಾನು ನೋಡಿ ಅಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಆಲ್ ಆಫ್ ದ ಎಬೋ ಅಂತ ಕೊಟ್ಟರೆ ನಿಮಗೆ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ಕ್ವೆಶನ್ಗೆ ಕರ್ಕೊಂಡು ಹೋಗುತ್ತದು. ಸೊ ಇಟ್ ಈಸ್ ವೆರಿ ವೆರಿ ಈಸಿ. ಕೇಳಿದ ತಕ್ಷಣ ನೆಕ್ಸ್ಟ್ ಕ್ವೆಶನ್ಗೆ ಹೋಗಿ ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಕಂಡಕ್ಟಿಂಗ್ ಡೆಮೋ ಟ್ರಯಲ್ಸ್ ಆರ್ ಸೆಷನ್ಸ್ ಅಂತ ಕೇಳ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ನೆಕ್ಸ್ಟ್ ಇದು ಕರ್ಕೊಂಡು ಹೋಗುತ್ತೆ ನೆಕ್ಸ್ಟ್ ಪೇಜಿಗೆ. ಅಲ್ಲಿ ಕಂಟಿನ್ಯೂ ಅಂತ ಕೊಡಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ 15,000 ಏನೋ ಕೇಳ್ತಾ ಇದೆ. ಲೈಕ್ ಅದು ₹1 ಅವ್ರು ನಿಮ್ಮಿಂದ ಕೇಳಲ್ಲ, ಅದು ನಿಮಗೆ ಕ್ವೆಶನ್ಸ್ ಕೇಳ್ತಾ ಇದೆ. ಸೊ 15,000 ಅಂತ ಸೆಲೆಕ್ಟ್ ಮಾಡಿ, ದಟ್ ಈಸ್ ದ ರೈಟ್ ಆನ್ಸರ್. ಮತ್ತೆ ನಿಮಗೆ ಕೆಳಗಡೆ ಹೋದರೆ ದೇ ವಿಲ್ ಬಿ ಆಸ್ಕಿಂಗ್ 250 per hour ಅಂತ ಕೇಳ್ತಿದೆ. ಎಸ್. ನೆಕ್ಸ್ಟು ಸೊ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡು ಮಾಡಿ. ನಾನು ಮಾಡಿದ್ದೀನಿ ಅಂತ ಮಾಡೋಕೆ ಹೋಗ್ಬೇಡಿ, ಸ್ಲೋ ಆಗಿ ಮಾಡಿ. ನಾನು ನಿಮಗೆ ಯುಟಿಲೈಸ್ ಆಗಲಿ ಅಂತ ಈಸಿಯಾಗಿ ಮಾಡಿದ್ದೀನಿ ನಾನು ನಿಮಗೆ ಅಷ್ಟೇ. ಹಂಗೆ ಕೆಳಗಡೆ ಹೋಗ್ತಾ ಇರಿ. ಸೊ ನೆಕ್ಸ್ಟ್ ಕ್ವೆಶನ್ ಬರುತ್ತೆ, ಕಂಟಿನ್ಯೂ ಅಂತ ಕೊಡಿ. ಸೊ ಫ್ರೆಂಡ್ಸ್, ಇದೆಲ್ಲ ಮುಗಿಸಿದ್ಮೇಲೆ ನಿಮಗೆ ಫೈನಲಿ ಒಂದು ಎಕ್ಸಾಮ್ ಅಂತ ಬರುತ್ತೆ. ಈ ಅಪ್ಲಿಕೇಶನ್ ಐಡಿನ ನೀವೇನಾದರೂ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ರೆ ನಿಮಗೆ ಒಂದು ಎಕ್ಸಾಮ್ ಓಪನ್ ಆಗುತ್ತೆ. ಸೊ ಅದ್ರ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ, 23rd September ಇಲ್ಲ 24th. ಸೊ ಈ 2 days ಒಳಗೆ ನೀವು ತಗೋಬಹುದು ಅಂತ. ಇಟ್ಸ್ ಎ ವೆರಿ ವೆರಿ ಸಿಂಪಲ್ ಎಕ್ಸಾಮ್, ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು, ತಲೆ ಕೆಡಿಸ್ಕೊಳೋದೇನು ಇಲ್ಲ. ಕನ್ಫರ್ಮ್ ಎಕ್ಸಾಮ್ ಡೇಟ್ ಅಂತ ಹೇಳಿದ್ರೆ ನಿಮಗೆ ಮೇಲ್ ಬರುತ್ತೆ, ಇಲ್ಲ ನಂಬರ್ಗೇನೆ ಅವ್ರು ಕಳಿಸ್ತಾರೆ ಡೀಟೇಲ್ಸ್ನ. ನೀವು ಓಪನ್ ಮಾಡಿ, ಸೊ ದಟ್ ಯು ಕ್ಯಾನ್ ಫಿನಿಶ್ ಯುವರ್ ಎಕ್ಸಾಮ್ ಆಸ್ ಸೂನ್ ಆಸ್ ಪಾಸಿಬಲ್. ನಿಮಗೆ ಜಾಬ್ ಕನ್ಫರ್ಮೇಷನ್ ಲೆಟರ್ ಕೂಡ ಕಳಿಸ್ತಾರೆ ಅವರು. ಅದೇ ನಿಮ್ಮ ಫ್ರೆಂಡ್ಸನ್ನು ಯಾರಾದರೂ ಪಕ್ಕ ಕೂರಿಸ್ಕೊಂಡು ಆರಾಮಾಗಿ ಮಾಡಿಬಿಡಿ. ಇದು ತುಂಬಾ ಸಿಂಪಲ್ ಎಕ್ಸಾಮ್, ಇದು ಮಾತ್ರ ತುಂಬಾ ಈಸಿ ಇರುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಇಂಗ್ಲೀಷ್ ಅಂತ ಹೇಳ್ಬೋದು. ಮತ್ತು ಗೂಗಲ್ ಮತ್ತು ChatGPT ಇಟ್ಕೊಂಡ್ರೆ ನಿಮಗೆ 5 ನಿಮಿಷದ ಕೆಲಸ ಪ್ರತಿಯೊಂದು ಕ್ವೆಶನ್ನ ಇದು ಮಾಡೋದು. ಸೊ ಇಟ್ ಈಸ್ ವೆರಿ ಈಸಿ, ಪ್ಲೀಸ್ ಡೂ ಅಪ್ಲೈ. ಮತ್ತು ನಮ್ಮಿಬ್ಬರನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ಅದು ಒಂದು ಮೋಟಿವೇಶನ್ ಥರ ಇರುತ್ತೆ ನಮ್ಮಿಬ್ಬರಿಗೆ. ಸೊ ಪ್ಲೀಸ್ ಗೆಟ್ ಅ ಸಬ್ಸ್ಕ್ರೈಬ್ ಇವಾಗಲೇ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ಲೈಕ್ ಶೇರ್ ಪ್ರತಿಯೊಂದು ಮಾಡ್ತಾ ಇರಿ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಶನ್ನ ಆಲ್ ಅಂತ ಕೊಟ್ಕೊಳ್ಳಿ. ಆವಾಗಲೇ ನಾವು ಹಾಕೋ ವಿಡಿಯೋಸ್ ನಿಮಗೆ ಪಟ್ ಅಂತ ಬರುತ್ತೆ. ಸೊ ದಟ್ ಅಪ್ಲೈ ಈಸಿಯಾಗಿ ಮಾಡ್ಬೋದು ನೀವು.